ನಮಸ್ಕಾರ ನ್ಯೂಸ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನ್ಯೂ ತರಗುಪೇಟೆಯ ಪಟಾಕಿ ಗೋದಾಮಿನಲ್ಲಿ ಸ್ಫೋಟದ ಹಿನ್ನೆಲೆಯಲ್ಲಿ ಸ್ಫೋಟದ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಬಂದಿದೆ. ಎಫ್ಎಸ್ಎಲ್ ತಜ್ಞ ಪಣೀಂದ್ರ ಭೇಟಿಯನ್ನ ನೀಡಿರುವಂತದ್ದು. ಸ್ಫೋಟದ ಸಂಬಂಧ ಪಣೀಂದ್ರ ಅವರಿಂದ ಪ್ರತ್ಯೇಕ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಿ ಸ್ಫೋಟ ಆಗಿರಬಹುದು, ಏನ್ ಪ್ರಮುಖವಾಗಿ ಇದಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ಅವರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸ್ಫೋಟದ ಮೂಲವನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ ಎಫ್ಎಸ್ಎಲ್ ಟೀಮ್ನವರು. ಪಣೀಂದ್ರ ಮತ್ತು ತಂಡ ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದೆ. ಸ್ಫೋಟ ನಡೆದ ಸ್ಥಳದಲ್ಲಿ ಕೆಲ ವಸ್ತುಗಳನ್ನ ಕಲೆ ಹಾಕಿದೆ ಟೀಮ್, ಎಫ್ಎಸ್ಎಲ್ ಟೀಮ್. ಪೊಲೀಸರ ಅನುಮತಿಯನ್ನ ಪಡೆದು ಸ್ಫೋಟದ ಜಾಗದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಏನ್ ಕಾರಣ ಇರಬಹುದು, ಇದರ ಮೂಲವನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಯಾಕೆಂದ್ರೆ ಒಂದ್ ಕಡೆ ರೀಲ್ ಪಟಾಕಿ ಅಂತ ಹೇಳಲಾಗ್ತಾ ಇರುವಂಥದ್ದು. ರೀಲ್ ಪಟಾಕಿ ಆಗಿದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ಲಿಕ್ಕೆ ಕಾರಣನ, ಇದೆಲ್ಲವೂ ಕೂಡ ಪ್ರಶ್ನೆಗಳು ಸಹಜವಾಗಿ ಬರುವಂಥದ್ದು. ಅದೆಲ್ಲದಕ್ಕೂ ಕೂಡ ಉತ್ತರ ಬೇಕು ಅಂದ್ರೆ ಇಲ್ಲಿ ಮೇಯ್ನ್ ಆಗಿ ಎಫ್ಎಸ್ಎಲ್ ಟೀಮ್ ತನಿಖೆಗೆ ಇಳಿಬೇಕಾಗಿರುವಂಥದ್ದು. ಸೊ ಹೀಗಾಗಿ ಅವರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನ್ ಕಾರಣ ಇರ್ಬೋದು ಅನ್ನೋದ್ರ ಬಗ್ಗೆ, ಅಲ್ಲಿ ಇರುವಂತ ಕೆಲವೊಂದು ವಸ್ತುಗಳನ್ನ ಕೂಡ ಚೆಕ್ ಮಾಡ್ತಾ ಇರುವಂಥದ್ದು, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಏನ್ ಕಾರಣ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಫ್ಎಸ್ಎಲ್ ಟೀಮ್ನ ಪಣೀಂದ್ರ ಅವರು ಈಗ ಆಲ್ರೆಡಿ ಅಲ್ಲಿ ಬಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ನ್ಯೂ ತರಗುಪೇಟೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯಲ್ಲಿ ಸುಟ್ಟು ಕರಕಲಾಗಿದ್ವು ವಾಹನಗಳು. ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು. ಅಲ್ಲಿ ಸುಟ್ಟು ಕರಕಲಾಗಿರುವಂಥ ಹಿನ್ನೆಲೆಯಲ್ಲಿ ಪಟಾಕಿ ಸ್ಫೋಟದ ವೇಳೆ 10ಕ್ಕೂ ಹೆಚ್ಚು ಬೈಕ್ಗಳಿಗೆ ಹಾನಿ ಕೂಡ ಆಗಿದೆ. 10ಕ್ಕೂ ಹೆಚ್ಚು ಬೈಕ್ಗಳು ಹಾನಿಗೊಳಗಾಗಿದ್ವು ಆ ಒಂದು ಸ್ಫೋಟದಲ್ಲಿ. 2 ದಿನದ ಬಳಿಕ ವಾಹನದ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಬೈಕ್ ಹಾನಿಯಿಂದ ವಾಹನ ಮಾಲೀಕರು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು, ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಪ್ಪ ಗಿಫ್ಟ್ ಕೊಡಿಸಿದ್ದಂಥ ಬೈಕ್ ಹಾಳಾಗಿದ್ದಕ್ಕೆ ಮಗ ಅಳಲನ್ನ ತೋಡ್ಕೊಂಡಿರುವಂಥದ್ದು. ಮಗ ದಯಾನಂದ್ಗೆ ಡಿಯೋ ಬೈಕ್ ಅನ್ನ ಕೊಡಿಸಿದ್ರಂತೆ ಅವ್ರ ತಂದೆ. 2ನೇ ಫ್ಲೋರ್ನಲ್ಲಿ ವಾಸವಿದ್ರು ದಯಾನಂದ್ ಅವರ ಕುಟುಂಬ. ಹಾನಿ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಬೈಕ್ಗಳು, ಮನೆ, ವಸ್ತುಗಳ ಬಗ್ಗೆ ದಾಖಲೆಯನ್ನ ಸಲ್ಲಿಸಿ ಕ್ಲೈಮ್ ಮಾಡಿಕೊಳ್ಳಿಕ್ಕೆ ಅಧಿಕಾರಿಗಳು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅದು ಯಾವುದರಲ್ಲ ಅಂದ್ರೆ ಅಲ್ಲಿ ಸ್ಫೋಟದ ಸಂದರ್ಭದಲ್ಲಿ ಅವರ ಗಾಡಿಗಳೆಲ್ಲ ಹಾಳಾಗೋಗಿದ್ದಾವೆ. ಸುಮಾರು 10ಕ್ಕೂ ಹೆಚ್ಚು ಬೈಕ್ಗಳು ಹಾಳಾಗೋಗಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ದಾಖಲೆಗಳನ್ನು ಸಲ್ಲಿಸಿ ಕ್ಲೈಮ್ ಮಾಡಿಕೊಳ್ಳಿಕ್ಕೆ ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಅದು ಅವ್ರ ತಂದೆ ಕೊಡಿಸಿದಂಥ ಒಂದು ಭಾವನಾತ್ಮಕ ಸಂಬಂಧ ಎಲ್ಲ ಇರುತ್ತೆ. ಸಾಕಷ್ಟು ಜನರದ್ದು ಬೈಕೆಲ್ಲ ಹಾಳಾಗೋಗಿರುವಂಥ ಹಿನ್ನೆಲೆಯಲ್ಲಿ ಅವ್ರು ಮತ್ತದು ಬರುತ್ತಾ ಅಂತೆಲ್ಲ ಕೆಲವರು ಬೇಸರ ಇರುತ್ತಲ್ಲ, ಕೆಲವರದ್ದು ಭಾವನಾತ್ಮಕ ಸಂಬಂಧ ಬೈಕ್ಗಳ ಜೊತೆ ಎಲ್ಲ. ಸೊ ಹೀಗಾಗಿ ಅವ್ರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅಧಿಕಾರಿಗಳು ಆ ಸ್ಥಳಕ್ಕೆ ಬಂದಿದ್ದರು, ಬಿಬಿಎಂಪಿ ಅಧಿಕಾರಿಗಳು. ಅವರು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಆ ಒಂದು ಗಾಡಿಗಳ ಹಾಳಾಗೋಗಿರುವಂಥ ಹಿನ್ನೆಲೆಯಲ್ಲಿ ಅದರ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಬಂದು ಕ್ಲೈಮ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಎಕ್ಸಾಮ್ ಇತ್ತು, ಕಾಲೇಜ್ಗೆ ಹೋಗಿದ್ದೆ. ಕಾಲೇಜ್ ಮುಗಿಸ್ಕೊಂಡು ಒಂದು 12 o'clock ಆ ಥರ ಬಂದೆ. ಅದೇ ಇದು ಆಗಿ ಇನ್ಸಿಡೆಂಟ್ ಆಗಿದ್ದು 12:30, 12:40 ಏನೋ ಆಗಿದೆ. 12:40 ಅವಾಗ ನಾನು ಅವಾಗ ಹಾಲ್ನಲ್ಲಿ ಇದ್ದೆ. ಲೈಕ್ ಮನೆ ಕಾಲೇಜ್ ವಿಪುರಂ ಮನೆ ಇಲ್ಲೇ ಇದೆ ಮನೆ. ಡೈಲಿ ಇದೆ ಪಾರ್ಕಿಂಗ್ ನಮ್ಗೆ. ಇಲ್ಲ ಆಕ್ಚುಲಿ ಬಿಬಿಎಂಪಿ ಅವ್ರು ಬಂದ್ಬಿಟ್ಟು ಏನೋ ಫೋಟೋ ಹಿಡಿದಿದ್ದಾರಂತೆ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಂತ. ಅವಾಗ ಇದ್ದಿಲ್ಲ, ಅದೇ ನಂಬರ್ ಎಲ್ಲ ತಗೊಂಡಿದ್ದಾರೆ. ಮಾತಾಡ್ಬೇಕು ಅವ್ರ ಹತ್ರ ಏನಂತ. ಅದು ನಮ್ ದೊಡ್ಡಪ್ಪ ಅದು ಇದಾಗಿದೆ. ಮತ್ತೆ ಇದು ಒಂದ್ ಗಾಡಿ, ಮತ್ತೆ FZ ಇಲ್ಲ, ಇನ್ನೊಂದೆಲ್ಲ ಆಫೀಸ್ ನಲ್ಲಿ ಇದೆ, ಮಿಕ್ಕಿದೆಲ್ಲ ಇಲ್ಲಿ. FZ ಬಂದ್ಬಿಟ್ಟು ಲೈಕ್ 7 years old ಮಾಡಲು, ಡಿಯೋ ಬಂದ್ಬಿಟ್ಟು 3 years ಆಗಿದೆ ಅಷ್ಟೇ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಈ ಒಂದು ಘಟನೆ ನಡೆದು ಹತ್ತಿರ 2 ದಿನ ಆಯ್ತು. ಈಗ ಆಲ್ರೆಡಿ ಪೊಲೀಸರು ಕೂಡ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಎಫ್ಎಸ್ಎಲ್ ಟೀಮ್ ಕೂಡ ಬಂದಿರುವಂಥದ್ದು. ಮತ್ತೊಂದು ಕಡೆ ಗಾಡಿಗಳು ಏನು ಹಾನಿಗೊಳಗಾಗಿದ್ದಾವೆ ಆ ಮಾಲೀಕರು ಕೂಡ ಬಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಈಗ ತನಿಖೆ ನಡೀತಾ ಇದೆ, ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ ಈ ಕ್ಷಣಕ್ಕೆ? ಆ ಪೃಥ್ವಿ, ಏನು ಘಟನೆ ನಡೆದು 2 ದಿನಗಳ ಬಳಿಕ ಈಗ ಇಲ್ಲಿ ಏನು ವೆಹಿಕಲ್ಸ್ ಡ್ಯಾಮೇಜ್ ಆಗಿತ್ತು, ಆ ಒಂದು ಮಾಲೀಕರು ಬಂದು ತಮ್ಮ ವೆಹಿಕಲ್ಸ್ ಅನ್ನ ಈಗ ಒಂದೊಂದಾಗಿ ಪರಿಶೀಲನೆ ಮಾಡ್ತಾ ಇರುವುದು. ಯಾಕಂದ್ರೆ ಇಲ್ಲಿ ನಿಲ್ಲಿಸಿದಂತ ಸುಮಾರು ಒಂದು 10ಕ್ಕೂ ಹೆಚ್ಚು ಬೈಕ್ಗಳು ಈ ಒಂದು ಪಟಾಕಿ ಸ್ಫೋಟದ ಪರಿಣಾಮವಾಗಿ ಸಂಪೂರ್ಣವಾಗಿ ಜಖಮಾಗಿದೆ. ಕೆಲವಂತೂ ಏನು ಬೈಕ್ ಮತ್ತೆ ರಿಪೇರಿ ಮಾಡಿಸೋದಕ್ಕೂ ಸಹ ಸಾಧ್ಯ ಆಗೋದಷ್ಟು ಒಂದು ಡ್ಯಾಮೇಜ್ ಆಗಿರುವಂತದ್ದು. ಅಂತ ಬೈಕ್ಗಳನ್ನ ಈಗಾಗಲೇ ಆ ಮಾಲೀಕರು ಏನಿದ್ರು ಅವರು 2 ದಿನಗಳ ಬಳಿಕ ಇಲ್ಲಿಗೆ ಆಗಮಿಸಿ ಈಗ ಒಂದು ಅಲ್ಲಿ ಗಾಡಿಯಲ್ಲಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಸಹ ಮಾಡಿದರು. ಈ ವೇಳೆ ಇಲ್ಲಿ
ಇಲ್ಲಿ ಮತ್ತೆ ಈ ಬೈಕ್ ಎಲ್ಲ ಇಲ್ಲೇ ಸುತ್ತಮುತ್ತಲ ನಿವಾಸಿಗಳ ಬೈಕ್ ಆಗಿತ್ತು. ಇಲ್ಲಿ ಪಾರ್ಕ್ ಮಾಡಿ ಅವರು ಪ್ರತಿನಿತ್ಯ ಮನೆಗಳಿಗೆ ಹೋಗ್ತಾ ಇದ್ರು. ಆದ್ರೆ ಏನು ಘಟನೆ ದಿನ ಯಾರಿಗೂ ಸಹ ಈ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂತೇಳಿ ಯಾರಿಗೂ ಸಹ ಊಹೆನಿರ್ಲಿಲ್ಲ. ಪಾಪ ಎಂದಿನಂತೆ ಅವರು ಇಲ್ಲಿ ಬಂದು ಬೈಕ್ ಪಾರ್ಕ್ ಮಾಡಿ ಹೋಗ್ಬೇಕಾದ್ರೆ ಈ ಒಂದು ಸ್ಫೋಟ ಸಂಭವಿಸಿರುವಂತದ್ದು. ಮತ್ತೆ ಈಗಾಗಲೇ ಈ ಒಂದು ಸ್ಥಳದಲ್ಲಿದ್ದಂತ ಬೈಕ್ಗಳನ್ನ ಕೆಲವು ಸವಾರರು ಬಂದು ಪರಿಶೀಲನೆ ಮಾಡಿದರೆ ತಮ್ಮ ಬೈಕ್ ಯಾವ ಕಂಡೀಷನ್ ಅಲ್ಲಿ ಇದೆ ಮತ್ತೆ ಏನೇನು ಹಾನಿಯಾಗಿದೆ ಅಂತೇಳಿ ಎಲ್ಲವನ್ನೂ ಸಹ ಎಕ್ಸಾಮೈನ್ ಮಾಡಿ ನಂತರ ಅದರಲ್ಲಿ ಇದ್ದಂತ ಕೆಲವು ಡಾಕ್ಯುಮೆಂಟ್ಸ್ ಅನ್ನು ಚೆಕ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ BBMP ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ, ವೆಹಿಕಲ್ ಡ್ಯಾಮೇಜ್ ಆಗಿರೋ ಬಗ್ಗೆ ನಿಮ್ಮ ಬಳಿ ಇರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಜಿಯನ್ನ ಹಾಕಿ ಅಂತೇಳಿ ಒಂದು ಸೂಚನೆ ಕೊಟ್ಟಿದ್ರು. ಆ ಸಲುವಾಗಿ ಇವತ್ತು ಕೆಲವು ಬೈಕ್ಸ್ ಅವರು ಬಂದು ತಮ್ಮ ವೆಹಿಕಲ್ಸ್ ಅನ್ನ ಎಲ್ಲವನ್ನೂ ಸಹ ಸಂಪೂರ್ಣವಾಗಿ ಚೆಕ್ ಮಾಡಿದರೆ ಏನೇನು ಹಾನಿಯಾಗಿದೆ ಮತ್ತೆ ಎಷ್ಟು ಖರ್ಚಾಗಬಹುದು ಮತ್ತೆ ಇಲ್ಲಿರುವಂತಹ ಬೈಕ್ ನಲ್ಲಿ ಇದ್ದಂತ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಸಹ ಚೆಕ್ ಮಾಡ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ಸ್ಥಳಕ್ಕೆ ಏನು ಖಾಸಗಿ FSL ತಜ್ಞರು ಸಹ ಬಂದಿರುವಂತದ್ದು. ಏನು FSL ತಜ್ಞ ಪಣೀಂದ್ರ ಅವರಿದ್ದಾರೆ, ಅವರ ಒಂದು ತಂಡ ಬಂದು ಈ ಒಂದು ಘಟನಾ ಸ್ಥಳದಲ್ಲಿ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಸಹ ಮಾಡಿರುವಂತದ್ದು. ಯಾಕಂದ್ರೆ ಈ ಒಂದು ಸ್ಫೋಟ ಯಾವ ರೀತಿ ಸಂಭವಿಸಿದೆ ಮತ್ತೆ ಏನೆಲ್ಲ ಹಾನಿಯಾಗಿದೆ ಮತ್ತೆ ಸ್ಫೋಟದಲ್ಲಿ ಬೇರೆ ಏನಾದ್ರೂ ಕುರುಹುಗಳು ಸಿಗಬಹುದಾ ಅಂತೇಳಿ ಅವರು ಖಾಸಗಿಯಾಗಿ ಬಂದು ಒಂದು ತನಿಖೆಯನ್ನು ಮಾಡ್ತಿರೋದು ಸಹ ನಾವು ನೋಡಬಹುದು. ಯಾಕಂದ್ರೆ ಈ ಒಂದು ತನಿಖೆಯನ್ನು ಮಾಡೋದಕ್ಕೆ DCP ಅವರಿಂದ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಬೇರೆ ಪಟಾಕಿನೇ ಇತ್ತ ಅಥವಾ ಬೇರೆ ಏನಾದ್ರೂ ಸಹ ವಸ್ತುಗಳು ಇದ್ವಾ ಅನ್ನೋದ್ರ ಬಗ್ಗೆ ಸಹ ಅವ್ರಿಗೆ ಒಂದು ಅನುಮಾನ ಇರೋದ್ರಿಂದ ಅದರಲ್ಲಿ ಹೆಚ್ಚಿನ ಒಂದು ತನಿಖೆ ಮಾಡಬೇಕು ಮತ್ತೆ ಬೇರೆ ಏನಾದ್ರೂ ಕೆಮಿಕಲ್ಸ್ ಆ ರೀತಿಯಾದ ವಸ್ತುಗಳು ಇದೆಯಾ ಅನ್ನೋದ್ರ ಬಗ್ಗೆ ತಪಾಸಣೆ ಮಾಡುವಂತ ಸಲುವಾಗಿ 10 ಬೈಕ್ಗಳ ಹಾನಿಯಾಗಿದೆಯಲ್ಲ, ಅಂದ್ರೆ ಇನ್ಸೂರೆನ್ಸ್ ಇದ್ದಂತವರಿಗೆ ಮಾತ್ರ ಪರಿಹಾರ ಸಿಗುತ್ತೆ? ಒಟ್ನಲ್ಲಿ ಗಾಡಿ ಡಾಕ್ಯುಮೆಂಟ್ಸ್ ಕೊಟ್ರೆ ಸಾಕ? ಇನ್ಸೂರೆನ್ಸ್ ಇದ್ರೆ ಓಕೆ, ಈಗ ಅವರು ಇನ್ಸೂರೆನ್ಸ್ ಕಂಪ್ನಿಯಿಂದಲೂ ಕೂಡ ಕ್ಲೈಮ್ ಮಾಡ್ಕೊಳ್ಬಹುದು. ಈಗ ಕೆಲವ್ರದ್ದು ಇನ್ಸೂರೆನ್ಸ್ ಎಲ್ಲ ಲ್ಯಾಪ್ಸ್ ಆಗಿರುತ್ತೆ, ಏನ್ ಕತೆ ಅವ್ರದ್ದು? ಆ ಪೃಥ್ವಿ ಏನು ಇನ್ಸೂರೆನ್ಸ್ ಇರುವಂತ ವೆಹಿಕಲ್ಸ್ಗೆ ಅದು ಆಟೋಮೆಟಿಕ್ ಆಗಿ ಕ್ಲೈಮ್ ಆಗುತ್ತೆ. ಆದ್ರೆ ಬೇರೆ ಡಾಕ್ಯುಮೆಂಟ್ಸ್ ಇರುವಂತವ್ರಿಗೆ ಅದು ಯಾವ ರೀತಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಈಗ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ BBMP ಅವರು ಒಂದು ವೆಹಿಕಲ್ ಡ್ಯಾಮೇಜ್ ಬಗ್ಗೆ ಒಂದು ಫೋಟೋವನ್ನ ತೆಗೆದುಕೊಂಡಿದ್ದಾರೆ. ಅವರು ಸಹ ಒಂದು ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆನೇಕಲ್ನಲ್ಲಿ ಕೆಮಿಕಲ್ ಬಾಯ್ಲರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೇಕ್ ಕೆಮಿಕಲ್ ಕಾರ್ಖಾನೆ ವಿರುದ್ಧ FIR ದಾಖಲಾಗಿದೆ. ಗಾಯಾಳು ಮುನೇಗೌಡ ನೀಡಿದ್ದಂತ ದೂರಿನ ಅನ್ವಯ ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧ IPC ಸೆಕ್ಷನ್ 337ರ ಅಡಿಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಕಾರ್ಮಿಕರ ಸುರಕ್ಷತೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ಕಾರ್ಖಾನೆ ಮಾಲೀಕರ ಮೇಲೆ ಕೇಸನ್ನ ಮಾಡಲಾಗಿದೆ. ರಾತ್ರಿ ಕಾರ್ಖಾನೆಗೆ ಭೇಟಿಯನ್ನ ನೀಡಿ ಬಾಯ್ಲರ್ ತಪಾಸಣಾ ತಂಡ ಪರಿಶೀಲನೆಯನ್ನ ಮಾಡಿದೆ. ಕಾರ್ಖಾನೆಯಲ್ಲಿ ನಿನ್ನೆ ನಡೆದಂತ ಅವಘಡದಲ್ಲಿ 3 ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆ ಮುಂದುವರೆದಿದೆ. ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮಂಡಳಿಯ ವಿರುದ್ಧ ದೂರನ್ನ ನೀಡಲಾಗಿತ್ತು. ಕಾರ್ಮಿಕರ ಸುರಕ್ಷತೆ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿದ್ದಂತ ಹಿನ್ನೆಲೆಯಲ್ಲಿ ಕಾರ್ಮಿಕರು ದೂರನ್ನ ಕೊಟ್ಟಿದ್ರು. ಮುನೇಗೌಡ ಅನ್ನೋರು ದೂರನ್ನ ಕೊಟ್ಟಿದ್ರು. ಕೆಮಿಕಲ್ ಬಾಯ್ಲರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಲೀಕರ ವಿರುದ್ಧ FIR ಅನ್ನ ಕೂಡ ಹಾಕಲಾಗಿದೆ. ಕಾರ್ಖಾನೆ ವಿರುದ್ಧ FIR ಅನ್ನ ಹಾಕಲಾಗಿರುವಂತದ್ದು. ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸುಮಾರು 3 ಜನ ಈ ಒಂದು ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರಿಗೆ ಚಿಕಿತ್ಸೆಯನ್ನ ಕೂಡ ಮುಂದುವರಿಸಲಾಗಿದೆ. ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂಥದ್ದು. ಮತ್ತು ಒಂದ್ ಕಡೆ ಪೊಲೀಸರು ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಲಮಡುಗು ಜಲಾಶಯದಲ್ಲಿ ಮುಳುಗಿ ಯುವಕ ಸಾವನ್ನಪ್ಪಿದ್ದಾನೆ. ಚಿಕ್ಕಬಳ್ಳಾಪುರದ ನಂದಿಗಿರಿ ಧಾಮದ ಬಳಿಯ ಜಲಾಶಯ ಇದು. 22 ವರ್ಷದ ಎಂಜಿನಿಯರ್ ರೋಹಿತ್ ಸಾವನ್ನಪ್ಪಿರುವಂಥದ್ದು. ಚಿಕ್ಕಲಮಡುಗು ಜಲಾಶಯದಲ್ಲಿ ಮುಳುಗಿ ಯುವಕ ಸಾವನ್ನಪ್ಪಿದ್ದಾನೆ. 22 ವರ್ಷ ವಯಸ್ಸು ಆತನಿಗೆ. ರೋಹಿತ್ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಿಂದ ಸ್ನೇಹಿತರ ಜೊತೆ ಬಂದಿದ್ದ ರೋಹಿತ್ 4 ಸ್ನೇಹಿತರ ಜೊತೆ ಬಂದಿದ್ರು. ಈ ರೋಹಿತ್ ಇಂದು ರೋಹಿತ್ ಶವವಾಗಿ ಪತ್ತೆಯಾಗಿರುವಂಥದ್ದು. ಚಿಕ್ಕಬಳ್ಳಾಪುರದ ಚಿಕ್ಕಲಮಡುಗು ಜಲಾಶಯದಲ್ಲಿ ಮುಳುಗಿ ಸಾವನ್ನಪ್ಪಿದ. ಬೆಂಗಳೂರು ಮೂಲದ 22 ವರ್ಷದ ಇಂಜಿನಿಯರ್, ಈಗಷ್ಟೇ ಇಂಜಿನಿಯರಿಂಗ್ ಮುಗಿಸಿದ್ರು ಅಂತ ಕಾಣಿಸುತ್ತೆ. 22 ವರ್ಷ ಅವರಿಗೆ ವಯಸ್ಸು. ರೋಹಿತ್ ಎಂಬಾತ ಮೃತಪಟ್ಟಿರುವಂಥದ್ದು. 5 ಮಂದಿ ಸ್ನೇಹಿತರೊಂದಿಗೆ ಬೆಂಗಳೂರಿನಿಂದ ಬಂದಿದ್ರು. ಅವರು ಜಲಾಶಯದಲ್ಲಿ ಈಜಲು ಹೋಗಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಮೃತದೇಹವನ್ನು ಹುಡುಕಿ ಹೊರತೆಗೆದಿದ್ದಾರೆ. ಸ್ಥಳದಲ್ಲಿ ಮೃತನ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ.
ನಂದಿಗಿರಿಧಾಮ ಬಳಿ ಇರುವಂತ ಜಲಾಶಯ ಅಲ್ಲಿ ಈಜಾಡ್ಲಿಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿರುವಂತದ್ದು. 22 ವರ್ಷದ ಇಂಜಿನಿಯರ್ ರೋಹಿತ್ ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬದವರೆಲ್ಲರೂ ಕೂಡ ಬಂದಿದ್ದಾರೆ. ಈಗ ಆಲ್ರೆಡಿ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಆತನ ಮೃತದೇಹವನ್ನ ಮೇಲಕ್ಕೆತ್ತಿದ್ದಾರೆ. ಚಿಕ್ಕಲಮಡುಗು ಜಲಾಶಯದಲ್ಲಿ ಆಗಿರುವಂತ ಘಟನೆ ಇದು. ಬೆಂಗಳೂರಿನಿಂದ ಸ್ನೇಹಿತರ ಜೊತೆ ಬಂದಿದ್ರಂತೆ ರೋಹಿತ್. ಅವರ ಫೋಟೋವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಈಜಾಡ್ಲಿಕ್ಕೆ ಬಂದಿದ್ದಾರೆ. ಬಟ್ ಇಂಥ ಜಲಾಶಯಗಳಲ್ಲಿ ಯಾರು ಪರ್ಮಿಷನ್ ಕೊಟ್ಟಿದ್ರೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ ಪರ್ಮಿಷನ್ ಇರೋದಿಲ್ಲ. ಬಟ್ ಇವರು ಸ್ನೇಹಿತರ ಜೊತೆಗೂಡಿ ಹೋಗಿದ್ದಾರೆ. ಬೆಂಗಳೂರಿನಿಂದ ಸ್ನೇಹಿತರ ಜೊತೆ ಬಂದಿದ್ರು ಈ ರೋಹಿತ್. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮನು, ಈ ಜಲಾಶಯದಲ್ಲಿ ಈಜಾಡ್ಲಿಕ್ಕೆ ಪರ್ಮಿಷನ್ ಇದೆಯಾ? ಇವ್ರು ಈಜಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆಯಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾ ಇದ್ದಾರೆ? ಹೇಗಾಯ್ತಂತೆ ಈ ಒಂದು ಘಟನೆ? ಪೃಥ್ವಿ, ಏನು ಜಕ್ಕಲಮಡುಗು ಜಲಾಶಯ ಇದೆ ಮೊದಲ ಬಾರಿಗೆ ಕಳೆದ 5 ವರ್ಷದ ಹಿಂದೆ ತುಂಬಿತ್ತು. ತದನಂತರ ಏನು ಕಳೆದ ತಿಂಗಳಲ್ಲಿ ಏನು ಹೆಚ್ಚು ಮಳೆ ಆಗಿದ ಕಾರಣ ಜಕ್ಕಲಮಡುಗು ಜಲಾಶಯ ಪೂರ್ತಿಯಾಗಿ ತುಂಬಿರುವಂತದ್ದು. ಏನು ನಿನ್ನೆ ಸ್ನೇಹಿತನ ಬರ್ತ್ಡೇ ಹಿನ್ನೆಲೆಯಲ್ಲಿ ಜಕ್ಕಲಮಡುಗು ಜಲಾಶಯದಲ್ಲಿ ಸುಮಾರು ನಿನ್ನೆ ಸಂಜೆ 6 ಗಂಟೆಯ ವೇಳೆಗೆ ಹೇಳಿ ಮನುಕುಮಾರ್. ಪೃಥ್ವಿ, ಏನು ಜಕ್ಕಲಮಡುಗು ಜಲಾಶಯ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಥ್ಯಾಂಕ್ ಯು ಮನು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಕ್ಕಲಮಡುಗು ಡ್ಯಾಮ್ನಲ್ಲಿ ಮುಳುಗಿ ಇಂಜಿನಿಯರ್ ಒಬ್ಬ ಸಾವನ್ನಪ್ಪಿರುವಂಥದ್ದು. ರೋಹಿತ್ ಅಂತ, 22 ವರ್ಷ ವಯಸ್ಸು. ನಂದಿಗಿರಿ ಧಾಮದ ಬಳಿಯ ಜಲಾಶಯ ಅದು. ಇವರು ಸ್ನೇಹಿತರ ಜೊತೆ ಹೋಗಿದ್ರು. ಈ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿದೆ. ಈಗ ಆಲ್ರೆಡಿ ಅಗ್ನಿಶಾಮಕ ದಳದವರು ಅವರ ಮೃತದೇಹವನ್ನು ಹೊರತೆಗೆದಿದ್ದಾರೆ. ರೋಹಿತ್ನ ಮೃತದೇಹವನ್ನು ಅವರ ಸಂಬಂಧಿಕರು ಈಗ ಆಲ್ರೆಡಿ ಬಂದಿರುವಂಥದ್ದು. ಇವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ಮನು. ಎಸ್ ಮನು, ಅವಾಗಲೇ ಮಾತನಾಡ್ತಾ ಇದ್ರೆ ಡಿಸ್ಟರ್ಬೆನ್ಸ್ ಇತ್ತು, ಕಂಟಿನ್ಯೂ ಮಾಡಿ. ಪೃಥ್ವಿ, ಕಳೆದ 5 ವರ್ಷದ ಹಿಂದೆ ತುಂಬಿರುವಂತ ಜಲಾಶಯ ಮತ್ತೆ ಈಗ ಕಳೆದ ತಿಂಗಳ ನಂತರ ಏನು ಸುರಿದ ಮಳೆಯಿಂದಾಗಿ ತುಂಬಿರುವಂತದ್ದು. ನಿನ್ನೆ ಸಂಜೆ ಸ್ನೇಹಿತರೊಟ್ಟಿಗೆ ಏನು ಜಲಾಶಯದ ಬಳಿ ಬಂದು ಬರ್ತ್ಡೇ ಹಿನ್ನೆಲೆಯಲ್ಲಿ ಏನು ಈಜಾಡಲು ಸ್ನೇಹಿತರೊಟ್ಟಿಗೆ ಧುಮುಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ 5 ಜನ ಸೇಫ್ ಆಗಿ ದಡ ಸೇರಿದ್ದಾರೆ. ರೋಹಿತ್, ಬೆಂಗಳೂರು ಮೂಲದ ರೋಹಿತ್ ಮಾತ್ರ ಸಾವನ್ನಪ್ಪಿರುವಂತದ್ದು. ಪೃಥ್ವಿ, ಅಲ್ಲ, ಅಲ್ಲಿ ಪರ್ಮಿಷನ್ ಇದೆಯಾ ಈಜಾಡ್ಲಿಕ್ಕೆಲ್ಲ? 6 ಗಂಟೆ ಸುಮಾರು ವೇಳೆಗೆ ಬಂದಿರುವಂತದ್ದು. ಇವರು ಸ್ನೇಹಿತರೊಟ್ಟಿಗೆ ಜಲಾಶಯಕ್ಕೆ ಧುಮುಕಿದ್ದಾಗಲೂ ಸಹ ಸ್ಥಳೀಯ ಜನರು ಸಹ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಜಾಸ್ತಿ ಬುರ್ಜಿ ಇರೋದ್ರಿಂದ ಇಲ್ಲಿ ಸಿಲುಕಬಹುದು, ನೀವು ಈಜಾಡಲು ಇಳಿಬೇಡ್ರಿ ಅಂತ ಸ್ಥಳೀಯರು ಸಹ ಒಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಮೋಜು ಬಂದಿರೋದ್ರಿಂದ ಇಲ್ಲ, ನಾವು ಮೋಜು ಮಾಡಿದ್ರಲ್ಲ ಮನು, ಆ ಟೈಮ್ ನಲ್ಲಿ ಏನಾದ್ರು ಎಣ್ಣೆ ಬಾಟ್ಲೆಲ್ಲ ಏನಾದ್ರು ಸಿಕ್ಕಿದ್ಯಾ? ಅಲ್ಲಿ ಮದ್ಯದ ಬಾಟ್ಲೆಲ್ಲ ಸಿಕ್ಕಿದ್ಯಾ? ಏನಾದ್ರು ಕುಡ್ದ್ಬಿಟ್ಟು ಈಜಾಡ್ಲಿಕ್ಕೆ ಹೋಗಿದ್ದಂತದ? ಪ್ರತಿ ಸ್ಥಳೀಯರು ಹೇಳೋ ಪ್ರಕಾರ ಇವರು ತುಂಬಾ ಮದ್ಯ ಸೇವನೆ ಮಾಡಿ ನಂತರ ನೀರಿಗಿಳಿದಿರುವಂತದ್ದು. ಓಕೆ, ಥ್ಯಾಂಕ್ ಯು ಮನು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಮದ್ಯಪಾನವನ್ನ ಮಾಡಿದ್ರಂತೆ, ಅಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಮದ್ಯಪಾನವನ್ನ ಮಾಡಿರುವಂಥದ್ದು, ತುಂಬಾ ಮದ್ಯಪಾನ ಮಾಡಿದ್ರಂತೆ. ಸೊ ಈ ಸಂದರ್ಭದಲ್ಲಿ ಈಜಾಡ್ಲಿಕ್ಕೆ ಹೋಗಿದ್ದಾರೆ. ಮತ್ತೆ ಈ ಟೈಮ್ನಲ್ಲಿ ಹಿಂಗೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಇನ್ನೇನಾಗುತ್ತೆ? ಸಾವಿಗೆ ಇವರೇ ಆಹ್ವಾನ ಕೊಟ್ಟಂತಾಗಿದೆ. ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಟೈಟ್ ಆಗಿ ಎಣ್ಣೆ ಹೊಡೆದ್ಬಿಟ್ಟು ಅವರು ಈಜಾಡ್ಲಿಕ್ಕೆ ಹೋಗಿರುವಂಥದ್ದು. ಈ ಸಂದರ್ಭದಲ್ಲಿ ಈತ ಮುಳುಗಿ ಸಾವನ್ನಪ್ಪಿದ್ದಾನೆ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್, ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡಲಾಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ? ಲಸಿಕೆಯನ್ನು ಹಾಕಿಸ್ಕೊಂಡ್ರೆ DNA ಬದಲಾಗುತ್ತೆ? ಈ ರೀತಿಯಾಗಿ 10 ಹಲವು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿದೆ. ಅದಕ್ಕೆ ನಿಮಗೆ ಉತ್ತರ ಬೇಕು ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸಪ್ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ. ಇದೇ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ರಾಜ್ಯಕ್ಕೆ ಆಗಮಿಸಿರುವಂಥ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ನಿನ್ನೆ ವಿಧಾನಮಂಡಲ ಅಧಿವೇಶನದಲ್ಲಿ ಮಾತನಾಡಿದರು. ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಓಂ ಬಿರ್ಲಾ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿದ್ದಾರೆ. ಭಾರತ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ 75 ವರ್ಷ ಆಗ್ತಾ ಇದೆ. ನಾವು ನಿರಂತರ ಪ್ರಜಾಪ್ರಭುತ್ವವನ್ನ ಭದ್ರಗೊಳಿಸಿದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಜನರ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿದೆ ಅಂತ ಲೋಕಸಭೆ ಸ್ಪೀಕರ್ ಹೇಳಿದರು.
ಕರ್ನಾಟಕ ಪ್ರಜಾಪ್ರಭುತ್ವಕ್ಕೆ ಸಮೃದ್ಧ ಇತಿಹಾಸ ಇದೆ ಅಂತ ಹೇಳಿರುವಂಥ ಓಂ ಬಿರ್ಲಾ, ನಮ್ಮ ಸಂಸ್ಕಾರಗಳಲ್ಲೇ ಪ್ರಜಾಪ್ರಭುತ್ವ ಅಡಗಿದೆ. ಅದರ ಅಧಿವೇಶನದಲ್ಲಿ ಗಲಾಟೆ ಗದ್ದಲ ಆಗ್ತಿರುವಂಥದ್ದು ಚಿಂತೆಯ ವಿಷಯ ಅಂತ ಹೇಳಿದ್ರು. हमारी आज़ादी को 75 वर्ष होने जा रहे हैं और भारतीय संसदीय व्यवस्था के तहत हमारा संसदीय लोकतंत्र को भी 75 वर्ष होने जा रहे हैं. इस यात्रा के अंदर हमने लगातार लोकतंत्र को सशक्त किया है, मजबूत किया है. लोकतंत्र में लोगों की सक्रिय भागीदारी बढ़ी है. ये प्रतिनिधि संस्थाएं जनता के प्रति जवाब दे रहे, पारदर्शिता रहे, इसके लिए आपका भी सहयोग रहा है. आपके सहयोग से ही आज हम जवाबदेही पारदर्शिता तरह संस्थाएं चला रहे हैं और इसलिए ये संस्थाएं सशक्त हो, मजबूत हो. इसके लिए संसद जो लोकतंत्र की सर्वोच्च प्रतिनिधि संस्था है उसकी जिम्मेदारी है कि देश की जितनी चुनी लोकतांत्रिक संस्थाएं हैं उन लोकतांत्रिक संस्थाओं से जनता की आकांक्षाएं अपेक्षाएं पूरी हो. सदनों के अंदर जितना जनता की कठिनाइयां अभाव महत्वपूर्ण मुद्दों पर चर्चा हो, इसके लिए हमारा प्रयास है कि सभी पीठासीन अधिकारी मिलकर इसकी व्यापक कार्य योजना बना रहे हैं. पीठासीन अधिकारी सम्मेलन को 100 वर्ष पूरे होने जा रहे हैं. 1921 के अंदर शिमला में पीठासीन अधिकारियों का पहला सम्मेलन हुआ था और 100 साल बाद फिर शिमला के अंदर ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಹಾಡಿ ಹೋಗಲಿದ್ದಾರೆ ಮುಖ್ಯಮಂತ್ರಿಗಳು. ಯಡಿಯೂರಪ್ಪ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ಬಿಎಸ್ವೈ ಆಶೀರ್ವಾದದಿಂದ ಮುನ್ನಡೆಯುತ್ತಿದ್ದೇನೆ ಅಂತ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಹೇಳಿರುವಂಥದ್ದು. ಬಿಎಸ್ವೈ ಮಾರ್ಗದರ್ಶನದಂತೆ ಮುಂದುವರಿತಾ ಇದ್ದೇನೆ ಅಂತ ಹಾಡಿ ಹೋಗಲಿದ್ದಾರೆ ಯಡಿಯೂರಪ್ಪ ಅವರನ್ನ. ಕೋವಿಡ್ ಸೇರಿ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಲ್ತೇನೆ, ನಿಮ್ಮ ವಿಶ್ವಾಸ ನಂಬಿಕೆಗೆ ಕಿಂಚಿತ್ತೂ ಕೂಡ ಚ್ಯುತಿ ತರಲ್ಲ ಅಂತ ಕೂಡ ಮಾತನಾಡಿದ್ದಾರೆ. ನಿಮ್ಮ ಮನೆಗೆ ಹೂವನ್ನ ತರ್ತೇನೆ, ಹುಲ್ಲನ್ನ ತರಲ್ಲ, ಮನುಷ್ಯ ಸ್ವಾಭಿಮಾನದಿಂದ ಬದುಕುವಂತೆ ಮಾಡ್ತೇನೆ, ಶಿಕ್ಷಣ ಉದ್ಯೋಗ ಕೊಡಿಸುವಂತಹ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದಷ್ಟು ಎಲ್ಲ ಸುಲಭ ಇಲ್ಲ, ನನ್ನ ಎದುರಿನ ಎಲ್ಲ ಸವಾಲನ್ನ ಎದುರಿಸ್ತೇನೆ ಅಂತ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದರು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು 1.5 ತಿಂಗಳಾಗಿದೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಅವರು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರ ಆಶೀರ್ವಾದದೊಂದಿಗೆ ನಾನು ಮುನ್ನಡೀತಾ ಇದ್ದೇನೆ. ಅವರ ಒಂದು ಮಾರ್ಗದರ್ಶನ ನಾನು ಪಡ್ಕೊಳ್ತೇನೆ. ಈ ರಾಜ್ಯಕ್ಕೆ ಈಗಿರುವಂಥ ಕೋವಿಡ್ ಇತರ ಎಲ್ಲ ಸಂಕಷ್ಟಗಳು ಸವಾಲಾಗಿ ಸ್ವೀಕಾರ ಮಾಡಿ ಅವನ್ನ ಮೆಟ್ಟಿ ನಿಲ್ಲುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವೆಲ್ಲವನ್ನು ಸವಾಲನ್ನು ಮೆಟ್ಟಿ ನಿಲ್ತೇನೆ ಅನ್ನೋಂಥ ವಿಶ್ವಾಸ ಕೂಡ ನನಗಿದೆ. ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ತಾವೆಲ್ಲ ಹಿರಿಯರಿದ್ದೀರಿ, ಪರಮ ಪೂಜ್ಯರಿದ್ದೀರಿ. ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ನಂಬಿಕೆಗೆ ನಾನು ಕಿಂಚಿತ್ತು ಕೂದಲೆಳೆಯಷ್ಟು ವ್ಯತ್ಯಾಸವನ್ನು ತರದೆ ನಿಮ್ಮ ನಂಬಿಕೆಗೆ ಅರ್ಹನಾಗಿ ನಾನು ಕೆಲಸವನ್ನು ಮಾಡ್ತೇನೆ. ನಿಮ್ಮ ಮನೆಗೆ ನಾನು ಹೂವನ್ನು ತರ್ತೇನೆ, ಹುಲ್ಲನ್ನು ತರದಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಾಗ ಹೇಳಿ, ಈ ಕರ್ನಾಟಕ ರಾಜ್ಯ ಬಹಳ ದೊಡ್ಡ ಒಂದು ನೈಸರ್ಗಿಕ ಸಂಪತ್ತಿರುವಂಥ ಒಂದು ರಾಜ್ಯ. ಇದರ ಸದ್ಬಳಕೆ ಮಾಡೋ ಮುಖಾಂತರ ಈ ರಾಜ್ಯದ ಅತ್ಯಂತ ಕಡೆಯ ಬಡವನಿಗೂ ಕೂಡ ಸ್ವಾಭಿಮಾನದ ಒಂದು ಬದುಕು, ಅವನ ಎಲ್ಲ ಬದುಕಿಗೆ ಬೇಕಾಗಿರುವಂಥ ಎಲ್ಲ ಅವನಿಗೆ ಅವಶ್ಯಕತೆಗಳನ್ನು ನೀಡಿ ಅವನ ಜೀವನ ಗುಣಮಟ್ಟವನ್ನು ಹೆಚ್ಚಿಸಿ ಶಿಕ್ಷಣ, ಆರೋಗ್ಯ ಹಾಗೂ ಕೈಗಳಿಗೆ ಕೆಲಸ ಕೊಡುವಂಥ ಈ ಮೂಲಭೂತ ಕೆಲಸಗಳನ್ನು ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಸೋಮವಾರದ ಬಂದ್ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ನಿಂದ ಜನ ಹೊರಗಡೆ ಬಂದಿದ್ದಾರೆ ಈಗಷ್ಟೇ. 1.5 ವರ್ಷದಿಂದ ಜೀವನ ಕಷ್ಟವಾಗಿತ್ತು. ಇಂಥ ಸಂದರ್ಭದಲ್ಲಿ ಬಂದನ್ನ ಆಚರಣೆ ಮಾಡಲಾಗ್ತಾ ಇದೆ. ಜನರು ಈಗ ತಾನೇ ಕೆಲಸವನ್ನ ಶುರು ಮಾಡ್ತಿದ್ದಾರೆ. ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಬಂದ್ ಮಾಡುವಂತವರಿಗೆ ಮುಖ್ಯಮಂತ್ರಿಗಳು ಪರೋಕ್ಷವಾದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಭಾರತ್ ಬಂದ್ ಸೋಮವಾರ ನಡೀತಾ ಇರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ ತಾನೇ ಕೋವಿಡ್ನಿಂದ ಹೊರಗಡೆ ಬಂದಿದ್ದಾರೆ ಜನ. ಬೇರೆ ಬೇರೆ ವೃತ್ತಿಯವರು ಕೆಲಸವನ್ನು ಮಾಡ್ತಾ ಇದ್ದಾರೆ. 1.5 ವರ್ಷ ಎಲ್ಲ ವೃತ್ತಿಗಳು ಕೂಡ ಬಹಳಷ್ಟು ತೊಂದರೆ ಈಡಾಗಾಯಿತು. ಈಗ ತಾನೇ ಬಂದು ಅವರು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಮಾತ್ರ ಹೇಳಕ್ಕೆ. ಈಗ ತಾನೇ ಕೋವಿಡ್
ಇಂದು ಐಪಿಎಲ್ ನಲ್ಲಿ ಡಬಲ್ ಧಮಾಕ ನಡೆಯಲಿದ್ದು ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ಕಾದಾಟವನ್ನ ನಡೆಸಲಿವೆ. ಇಂದಿನ ಪಂದ್ಯವನ್ನ ಗೆದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇ ಆಫ್ಗೆ ಎಂಟ್ರಿಯನ್ನ ಕೊಟ್ಟಂತಾಗುತ್ತೆ. ಇನ್ನು ಪಂಜಾಬ್ ವಿರುದ್ಧ ಗೆದ್ದಿರುವಂತಹ ಹುಮ್ಮಸ್ಸಿನಲ್ಲಿರುವ ರಾಜಸ್ಥಾನ ರಾಯಲ್ಸ್ ಅದೇ ಉತ್ಸಾಹದಲ್ಲಿ ಎರಡನೇ ಸ್ಥಾನದಲ್ಲಿರುವಂತ ಡೆಲ್ಲಿಯನ್ನ ಸೋಲಿಸಿ ಮೊದಲ 4ರ ಸ್ಥಾನಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮೊದಲ ಪಂದ್ಯ ಅಬುದಾಬಿಯಲ್ಲಿ ನಡೆಯಲಿರುವಂಥದ್ದು. ಇನ್ನು ಎರಡನೇ ಪಂದ್ಯದಲ್ಲಿ ಪಂಜಾಬ್ ಹಾಗೂ ಹೈದರಾಬಾದ್ ತಂಡಗಳು ಸಣ್ಣಸಾಟವನ್ನು ಮಾಡಲಿವೆ. ಇಂದಿನ ಪಂದ್ಯ ಪಂಜಾಬ್ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ. ಈಗಾಗಲೇ ಪ್ಲೇ ಆಫ್ನಿಂದ ಹೈದರಾಬಾದ್ ತಂಡ ಹೊರಬಿದ್ದಿರುವಂಥದ್ದು. ಸೊ ಇವತ್ತು 2 ಮ್ಯಾಚ್ ಇದೆ. ಎಷ್ಟು ದಿನ ಸೆಕೆಂಡ್ ಸೀಸನ್ ಆದಾಗಿನಿಂದಲೂ ಕೂಡ ಒಂದೊಂದು ಮ್ಯಾಚ್ ನಡೀತಾ ಇತ್ತು. ಬಟ್ ಇವತ್ತು 2 ಮ್ಯಾಚ್ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನಿಪ್ಪಾನ್ ಪೇಂಟ್ಸ್ IPL ಸ್ಪಾನ್ಸರ್. ಇಲ್ಲಿ ನಿಪ್ಪಾನ್ IPL ಧಮಾಕದಲ್ಲಿ ದೆಹಲಿ ವರ್ಸಸ್ ರಾಜಸ್ಥಾನ ಒಟ್ಟು ಪಂದ್ಯ 23 ಆಡಿದವೆ. ಇದುವರೆಗೂ ದೆಹಲಿ 11 ಪಂದ್ಯದಲ್ಲಿ ಗೆದ್ದಿರುವಂಥದ್ದು. ರಾಜಸ್ಥಾನ 12 ಪಂದ್ಯದಲ್ಲಿ ಇದುವರೆಗೂ ಗೆದ್ದಿದೆ. ಪಂಜಾಬ್ ವರ್ಸಸ್ ಹೈದರಾಬಾದ್ ಅನ್ನ ನೋಡೋದಾದ್ರೆ ಒಟ್ಟು ಪಂದ್ಯ 17 ಪಂದ್ಯಗಳನ್ನು ಆಡಿದಾವೆ. ಪಂಜಾಬ್ ಗೆಲುವು 5, ಹೈದರಾಬಾದ್ 12 ಗೆಲುವನ್ನ ಸಾಧಿಸಿದೆ ಇದುವರೆಗೂ. ಸೊ ಹೀಗಾಗಿ ಇವತ್ತಿನ ಮ್ಯಾಚ್ನಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಇದೆ. ಯಾಕೆಂದ್ರೆ ದೆಹಲಿ ಇವತ್ತೆಲ್ಲಾದರೂ ಗೆದ್ದಿದ್ದೇ ಆದಲ್ಲಿ ಅವರು ಪ್ಲೇ ಆಫ್ಗೆ ಅಧಿಕೃತವಾಗಿ ಎಂಟ್ರಿಯನ್ನ ಕೊಡಲಿದ್ದಾರೆ. ರಾಜಸ್ಥಾನ ರಾಯಲ್ಸ್ ಕೂಡ ಅಷ್ಟೇ. ಅಕಸ್ಮಾತ್ ಇವತ್ತು ಗೆದ್ದಂಥ ಸಂದರ್ಭದಲ್ಲಿ ದೆಹಲಿ ವಿರುದ್ಧ ಅವರು ಕೂಡ 4th ಸ್ಥಾನಕ್ಕೆ ಬರುವಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಟಫ್ ಫೈಟ್ ಅನ್ನು ನೀಡಲಿದ್ದಾರೆ. ಯಾಕೆಂದರೆ ಕಳೆದ ಮ್ಯಾಚ್ನಲ್ಲಿ ಪಂಜಾಬ್ ವಿರುದ್ಧ ಅವರು ವೀರೋಚಿತ ಗೆಲುವನ್ನ ಸಾಧಿಸಿದ್ರು. ಸೊ ಹೀಗಾಗಿ ಇವತ್ತಿನ ಪಂದ್ಯ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಸಹಕಾರಿ ಸಚಿವರು ಕೂಡ ಆಗಿರುವಂತಹ ಅಮಿತ್ ಶಾ ಅವರು ಇಂದು ಮೆಗಾ ಸಹಕಾರ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದಾರೆ. ಮಾತನಾಡ್ತಾ ಇದ್ದಾರೆ, ನೋಡೋಣ. सम्मेलन हो रहा है, इसका मुझे बहुत दिन ये सहकारी सम्मेलन हो रहा है, इसका मुझे बहुत बहुत आनंद है. मित्रों, सबसे पहले आजादी के 75 साल के बाद और ऐसे समय पर जब सहकारिता आंदोलन को सबसे ज्यादा जरूरत थी, तब देश के प्रधानमंत्री जी ने स्वतंत्र सहकारिता मंत्रालय बनाया. इसलिए एज एक सहकारी कार्यकर्ता भी और आप सब की ओर से मैं उनको बहुत बहुत धन्यवाद और साधुवाद देना चाहता हूं. किया है, हम सब इसकी ताली बजाकर स्वागत करें और उनके प्रति धन्यवाद ज्ञापन करें. मैं फिर से एक बार देश भर के करोड़ों सहकारिता के कार्यकर्ताओं के ओर से, सहकारिता की नेताओं की ओर से प्रधानमंत्री जी का धन्यवाद करना चाहता हूं. और मेरी ओर से एक विशेष धन्यवाद करना चाहता हूं, क्योंकि मेरी रुचि का जो विषय है, देश में सबसे पहला सहकारी मंत्री बनने का मौका उन्होंने मुझे दिया है. मेरे लिए बहुत गौरव की बात है. आज यहां जब हम खड़े हैं और एक नई शुरुआत, सहकारिता आंदोलन को बल देने की, गति देने की, दिशा देने की शुरू होने जा रहे उस वक्त मैं इतना कहना चाहता हूं कि प्रधानमंत्री जी ने इस मंत्रालय का स्थापना किया है, तब मैं सहकारिता मंत्री के नाते देश भर के सहकारिता के नेताओं को, कार्यकर्ताओं को कहना चाहता हूं कि निग्लेक्शन का टाइम समाप्त हुआ है, प्रायोरिटी का टाइम शुरू हुआ है. आइए सब साथ में रहकर सहकारिता को आगे बढ़ाएंगे. देश के विकास के अंदर सहकारिता बहुत महत्वपूर्ण योगदान दे सकती है. देश के विकास के अंदर सहकारिता का योगदान आज भी है, मगर बहुत सारे आयामों के अंदर, आयामों तक हमें पहुंचना बाकी है. हमने इसको नए सिरे से सोचना पड़ेगा, नए सिरे से रेखांकित करना पड़ेगा. हमारे काम का दायरा बढ़ाने पड़ेगा, काम के अंदर शिस्त लानी पड़ेगी, काम के अंदर पारदर्शिता भी लानी पड़ेगी और काम के अंदर सहकारिता की भावना को स्वभाव की तरह, संस्कार की तरह घुल मिलकर सहकारिता के आंदोलन को आगे बढ़ाएंगे. देश के करोड़ों किसान, वंचित, पिछड़े, दलित, गरीब, उपेक्षित महिलाएं, उनको विकास का मार्ग केवल और केवल
सहकारिता के माध्यम से ही प्रशस्त हो सकता है और कोई मार्ग नहीं है। कई लोग सहकारिता की प्रासंगिकता पर सवाल उठाते हैं। उनको लगता है कि सहकारिता आंदोलन अब इरिलेवेंट हो गया है। मैं बहुत मन से और बहुत मक्कमता के साथ कहना चाहता हूं कि सहकारिता आंदोलन सबसे ज्यादा प्रासंगिक कभी था तो अभी है और बहुत बड़ी मंजिल अभी काटना बाकी है। हर गांव में कोऑपरेटिव के साथ जोड़कर सहकार से समृद्धि ये मंत्र से हर गांव को समृद्ध बनाना और समृद्ध गांव के संपुट से देश को समृद्ध बनाना, यही सहकारी आंदोलन की भूमिका होती। सहकारिता शब्द सह और कार्य ये दो शब्दों से बना हुआ है। मिलजुल कर एक लक्ष्य के साथ भातृभाव से एक दिशा में काम करना ही सहकारिता है। और हम हो सकता है, मैं हमेशा कहता हूं, हो सकता है कि देश के करोड़ों लोगों की, हम सब कोऑपरेटिव क्षेत्र में काम करने वालों की ताकत बहुत कम होगी, आर्थिक ताकत भी शायद हमारी कम होगी, मगर हमारी संख्या इतनी बड़ी है। अगर इसको एक बार कोऑपरेटिव के माध्यम से हम इकट्ठा करते हैं तो एक प्रचंड ताकत की निर्मित होती है जिसको कोई हरा नहीं सकता। और ये आत्मविश्वास के साथ सहकारिता आंदोलन ने एक नई शुरुआत करने का समय आ गया है। मोदी जी ने एक मंत्र दिया है सहकार से समृद्धि का, और उन्होंने जो $5 ट्रिलियन की इकोनॉमी का लक्ष्य रखा है, मैं आज मोदी जी को आश्वस्त करना चाहता हूं कि सहकारिता क्षेत्र भी आपके $5 ट्रिलियन की इकोनॉमी के लक्ष्य को पूरा करने के लिए एड़ी चोटी का जोर लगा देगा। और मित्रों, हमारी जो सहकारिता से ताकत बनती है, वो ताकत देश को समृद्ध करने की दिशा में आएगी, इसका मुझे विश्वास है। सहकारिता आंदोलन भारत के ग्रामीण समाज की प्रगति भी करेगा और एक नई सामाजिक पूंजी का कंसेप्ट भी खड़ा करेगा। पूंजी के दुनिया भर में कई व्याख्याएं हैं, मगर हम 10,000 साल से जीने वाले लोग हैं, 10,000 साल की संस्कृति का वहन करने वाले लोग हैं। सामाजिक पूंजी का कंसेप्ट, सामाजिक पूंजी का विचार और सामाजिक पूंजी का संस्कार हमारे सहकारिता आंदोलन को बहुत आगे ले जाएगा। कई देशों के अंदर सहकारिता कानून से अस्तित्व में आती है, कई देशों के अंदर सहकारिता छोटी छोटी पैक्स और बाकी सहकारी समितियों के संविधान से अस्तित्व में आती है। भारत में ये व्यवस्था के लिए जरूरी है। भारत की जनता के स्वभाव में सहकारिता घुल मिल गई है, इसके संस्कार के अंदर सहकारिता है। ये कोई उधार लिया हुआ कंसेप्ट नहीं है, हमारे स्वतः काम से प्रकट हुआ ये सहकारिता कंसेप्ट है। इसलिए भारत में कभी सहकारिता आंदोलन कभी भी इरिलेवेंट नहीं हो सकता। मित्रों, मैं बहुत समय से, लगभग 25 साल से सहकारिता आंदोलन से जुड़ा हूं। छोटी सी छोटी इकाई से लेकर राज्य कक्षा की बड़ी इकाइयों तक मैंने काम किया है। मैंने देखा है कई सारे संकट आते हैं, सरकारें सर्कुलर निकालती है, परिपत्र निकालती हैं, परिपत्र का मॉनिटरिंग करना पड़ता है, मगर हमारे सहकारिता आंदोलन वाले कोई परिपत्र की राह नहीं देखते। बाढ़ आती है तो गांव की पैक्स वहां खड़ी हो जाती है और सबको खाना खिलाने का काम करती है, उनको आसरा देने का काम करती है। कोई डिस्ट्रिक्ट में कोऑपरेटिव बैंक कितना मुनाफा खर्च हो जाएगा इसका चिंता नहीं करता, डिविडेंड कितना कम हो जाएगा इसकी चिंता नहीं करता। अपने कार्य क्षेत्र के अंदर चाहे अकाल हो, चाहे साइक्लोन हो, चाहे बारिश ज्यादा आई हो, बाढ़ हो, वो काम के लिए एक मुश्त होकर सब खड़े हो जाते हैं। सहकारी आंदोलन ने इस देश को ढेर सारे संकटों में यहां पर बाहर निकालने के लिए अपना योगदान दिया है। सहकारिता भारत के लिए नई नहीं है। 1904 से लेकर आज तक भारत ने सहकारिता आंदोलन ने ढेर सारे मकाम देखे, बहुत चढ़ाई ऊंचाई को भी हमने देखा है। कभी हम गिरे, कभी संभले, कभी आगे बढ़े, तेजी से आगे बढ़े, कभी धीरे हुए, परंतु ये गति नहीं रुकी। और मेरा आप सभी से यही अनुरोध है कि ये गति नहीं रुकनी चाहिए। आज इस अवसर पर
मैं सहकारिता आंदोलन को बल देने वाले माधवराव गोडबोले, वैकुंठ भाई मेहता, त्रिभुवन दास पटेल, विठलराव विखे पाटिल, यशवंतराव चौहान, धनंजय राव गाडगिल और लक्ष्मण राव इनामदार जैसे कई लोगों को मैं याद करता हूं और इसको प्रणाम कर कर उनके आशीर्वाद से ये आंदोलन को एक नई गति देने के लिए हम आगे बढ़े, ऐसी प्रार्थना भी करता हूं। मित्रों, जो लोग आज भी मुझे कई लोग मिलते हैं, कॉर्पोरेट क्षेत्र के लोग भी मिलते हैं, पत्रकार भी मिलते हैं, अलग अलग पॉलिटिकल पार्टी के नेता भी मिलते हैं और सच अर्थ में मुझे पूछते हैं कि सहकारी आंदोलन रिलेवेंट है क्या, उसकी प्रासंगिकता आज भी बनी हुई है क्या, क्या सिद्ध होगा। मैं आज कुछ सहकारी आंदोलन की गुड प्रैक्टिसेस आपके सामने बताना चाहता हूं। सबसे पहले मैं गुजरात से आता हूं, मैं अमूल की बात करना चाहता हूं। अमूल का जन्म सरदार पटेल की दीर्घ दृष्टि से हुआ था। 1946 में अंग्रेजों ने एक फैसला किया कि किसानों ने कंपलसरी फर्जियात रूप से अपना सारा दूध एक प्राइवेट कंपनी को देना पड़ेगा। इसके खिलाफ एक आंदोलन हुआ खेड़ा जिले के अंदर। सरदार पटेल ने त्रिभुवन भाई को कहा कि जब तक आप दूध बेचने की व्यवस्था नहीं करते तब तक दूध का आंदोलन, इसके खिलाफ आंदोलन कभी सफल नहीं होता। और वहां एक शुरुआत हुई अमूल की। सरदार पटेल के मार्गदर्शन में त्रिभुवन भाई पटेल ने 2 प्राथमिक ग्राम दूध उत्पादक समितियों का पंजीकरण किया, जिसमें 80 किसान जुड़े हुए, सिर्फ 80 किसान। और वो अमूल आज कहां है? 2020-21 में उसका ग्रुप टर्नओवर 21,000 करोड़ को पार कर गया है मित्र, 53,000 करोड़, 53,000 करोड़ रुपीस उसको पार कर गए। एक दिन में लगभग 30 मिलियन दूध का प्रबंधन ये हमारा कोऑपरेटिव संस्थान करता है। इसके अंदर 36 लाख किसान परिवार जुड़े हुए हैं और विशेषकर महिलाओं को एम्पावर करने का काम किया है। मैंने तो गांव में देखा है, गुजरात में, शनिवार को जब महिला के हाथ में अपना चेक आता है या कैश आती है, इसके चेहरे पर हर्ष देखकर मन को बहुत अंदर तक शांति होती। 36 लाख किसान परिवारों को अमूल आज अपने साथ जुड़ा है। 18 जिलों का ये फेडरेशन है। 87 से ज्यादा डेयरी के मैन्युफैक्चरिंग प्लांट बनाए हैं और उसकी प्रबंधन क्षमता 39 मिलियन तक की प्रबंधन क्षमता आज बनाई। इंस्टॉल कैपेसिटी 39 मिलियन टन दूध को प्रोसेस करने की है। आप कल्पना कर सकते हैं? बड़े से बड़ी कॉरपोरेट डेयरी जो नहीं कर सकती, ये हमारे अमूल ने कर दिखाया है और मैं मानता हूं यही उदाहरण लेकर हमने आगे बढ़ना चाहिए। लिज्जत पापड़, बहुत कम लोगों को यहां पर भी मालूम होगा, लिज्जत पापड़ कोऑपरेटिव है। 1959 में जसवंतीबेन पोपट नाम की एक गुजराती महिला साहसिक ने 80 बहनों को साथ में रखकर एक कोऑपरेटिव बनाकर पापड़ बनाने की शुरुआत की थी। 2019 में उनका कारोबार 1600 करोड़ से ज्यादा का कारोबार है और 80 करोड़ निर्यात करती है। 45,000 महिलाएं लिज्जत के कोऑपरेटिव आंदोलन से जुड़ी है और ये सक्सेस स्टोरी देश भर की महिलाओं के लिए एक प्रेरणा का स्रोत है। अमूल और लिज्जत दोनों आज सफल है तो देश की महिलाओं का इसके अंदर बहुत बड़ा योगदान है, दूध भरने में भी और पापड़ बनाने भी। इफको जो आज हमारे यजमान हैं, चेयरमैन साहब भी बैठे हैं, एमडी अवस्थी भी बैठे हैं। इफको ने इस देश की हरित क्रांति को एक नई दिशा देने का काम किया है। 1967 में 57 कोऑपरेटिव्स के साथ एक स्पेसिफाइड सोसाइटी बनी और वो बढ़ते 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 आज 36,000 से ज्यादा कोऑपरेटिव को मेंबर बनाकर लगभग 5.5 करोड़ किसानों को उसका लाभांश पहुंचाती। आप कल्पना कर सकते हैं, एक बहुत बड़ी कंपनी अगर कुछ कमाएगी तो इसका सबसे बड़ा हिस्सा इसके मालिक के पास जाएगा और इनको जो कुछ भी कमाएगी इसका पाई पाई ये 5.5 करोड़ किसानों के घर में जाएगा। इसी को कोऑपरेटिव कहते हैं। आज इफको ने लगभग देश के उर्वरक की पूरी
जिम्मेदारी 2-3 और कोऑपरेटिव को साथ में लगकर उठाई और मैं अभिनंदन करना चाहूंगा चेयरमैन साहब और एमडी जी का, अवस्थी का, कि इन्होंने नैनो टेक्नोलॉजी को जमीन पर उतारकर बहुत बड़ा काम किया और इसके माध्यम से मुझे पूरा विश्वास है कि कोऑपरेटिव संस्थाओं के माध्यम से ही आने वाले दिनों में वो दिन दूर नहीं है कि उर्वरक खाद इंपोर्ट करने की जरूरत नहीं पड़ेगी, हम आत्मनिर्भर बनेंगे और हमारा उर्वरक हमारे देश में भी बढ़े। इसी तरह ವೆಲ್ಕಮ್ ಬ್ಯಾಕ್. ವ್ಯಾಕ್ಸಿನೇಷನ್ ಎಷ್ಟೋ ಜೀವಗಳನ್ನ ಉಳಿಸಬಲ್ಲದು. ಅದಕ್ಕೊಂದು ನಿದರ್ಶನ ಈ ಸ್ಟೋರಿ. ಆಂಧ್ರ ಪ್ರದೇಶದ ಗುಂಟೂರಿನ ಕುಟುಂಬವೊಂದು ಕೊರೋನಾ ಸೋಂಕಿಗೆ ಒಳಗಾಗಿತ್ತು. ವಯಸ್ಸಾಗಿದ್ದಂತ ಅತ್ತೆ ಲಸಿಕೆಯನ್ನ ಪಡೆದಿದ್ರಿಂದ ಕೊರೋನಾವನ್ನ ಸೋಲಿಸಿದ್ರು. ಆದ್ರೆ ಅದೇ ಕೊರೋನಾ ಲಸಿಕೆ ಹಾಕಿಸದಂತ ಸೊಸೆಯ ಜೀವವನ್ನ ತೆಗೆಯಿತು. ಆಕೆಯ ವಯಸ್ಸು ಕೇವಲ 37 ವರ್ಷ. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದ ಸಂಜೀವಿನಿಯ ಜಾಗೃತಿ ಅಭಿಯಾನ ತಂಡ ಗುಂಟೂರಿನ ಆ ಕುಟುಂಬವನ್ನ ಭೇಟಿ ಮಾಡಿತು. ಈ ಕುರಿತಾದ ಒಂದು ಪ್ಯಾಕೇಜ್ ಇದೆ, ನೋಡ್ಕೊಳ್ಳೋಣ. ಕರಿಷ್ಮಾ ಶೇಖ್ ಈಕೆ 20 ವರ್ಷದ ಕಾಲೇಜು ವಿದ್ಯಾರ್ಥಿನಿ. ಕೆಲವು ತಿಂಗಳ ಹಿಂದೆ ಅವಳ ಜೀವನ ಪ್ರಕ್ಷುಬ್ಧವಾಗಿ ಹೋಯಿತು. ಚಿಲಕಲೂರು ಪೇಟೆ ಹಳ್ಳಿಯ ಇವರ ಮನೆಯಲ್ಲಿ ಈಗ ಸ್ಮಶಾನ ಮೌನ. ಕೆಲವೇ ತಿಂಗಳುಗಳ ಹಿಂದೆ ಇವರ ಕುಟುಂಬದ ಮೂವರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. Me and my mother and my grandmother tested positive. Then we went to hospital. Me and my grandmother are safe. My mother has breathing problem. ಇವಳ ತಾಯಿ ಮಸ್ತಾನಿಗೆ ಯಾವುದೇ ಬೇರೆ ಕಾಯಿಲೆಗಳೇನೂ ಇರಲಿಲ್ಲ. ಆದರೆ ಅವರ ಆರೋಗ್ಯ ತುಂಬಾನೇ ಕ್ಷೀಣಿಸತೊಡಗಿತ್ತು. After 10 days, there is no oxygen. Then we took to a government hospital. There is also no oxygen. Then we took to another private hospital. There is no oxygen. So we came back to home. Then after oxygen has finished, we took it. She immediately died. ಕರಿಷ್ಮಾ ಮತ್ತು ಅವಳ ಅಜ್ಜಿ ಕೊರೋನಾವನ್ನ ಗೆದ್ದರು. ಆದರೆ ಆಕೆಯ 37 ವರ್ಷದ ತಾಯಿ ಕೋವಿಡ್ನಿಂದ ಸಾವನ್ನಪ್ಪಿದ್ರು. ಯಾಕೆ ಹೀಗಾಯ್ತು ಅನ್ನೋದು ಅವರ ಕುಟುಂಬದವರಿಗೂ ಕೂಡ ಗೊತ್ತು. टीका लिए से 2 महीने को मुझे कोरोना आया. मेरे भाऊ नहीं लिए, मेरे भाऊ गुजर गए. मुझे टीका दलाने बाद में कोरोना आया तो भी मेरी जान खराब हुआ नहीं. मुझे अच्छा है, मैं घर में रही. ಮಸ್ತಾನಿಗೆ ಲಸಿಕೆ ಬಗ್ಗೆ ಯಾವುದೇ ಹಿಂಜರಿಕೆ ಇರಲಿಲ್ಲ. ಲಸಿಕೆ ಹಾಕ್ಲಿಕ್ಕೆ ಅವಳು ಸಿದ್ಧಳಾಗಿದ್ದಳು. ಆದರೆ ಆ ಸಮಯದಲ್ಲಿ ಆಂಧ್ರ ಪ್ರದೇಶದಲ್ಲಿ 18ರಿಂದ 45 ವರ್ಷದೊಳಗಿನ ಜನರಿಗೆ ಲಸಿಕೆ ಇನ್ನೂ ಲಭ್ಯವಿರಲಿಲ್ಲ. This is the concrete example to show, because the senior citizens who have taken the vaccine, they survived, and whereas other people who have not taken vaccine, they got the virus and they expired. ಅಮೆರಿಕದ ಬೂಸ್ಟನ್ ಮೂಲದ ಮಾರ್ಟ್ ವಂಡಜರ್ಸ್ನು ಅವರು PhD ವಿದ್ಯಾರ್ಥಿನಿ ಹಾಗೂ ರಟ್ ಗೇರ್ಸ್ ವಿವಿಯ ಸ್ಕಾಲರ್. ಆದರೆ ಇವರು ಕಳೆದ 9 ವರ್ಷಗಳಿಂದ ಭಾರತದ ಹಳ್ಳಿಗಳಲ್ಲಿ ಕ್ರಾಂತಿಯನ್ನು ಮೂಡಿಸ್ತಾ ಇದ್ದಾರೆ. ಉತ್ತರ ಪ್ರದೇಶದ ಹಳ್ಳಿಗಳಲ್ಲಿ ಮಾರ್ಟ್ ವಂಡಜರ್ ಅವರು ಸ್ಯಾನಿಟೈಸೇಷನ್ ವಾರಿಯರ್ ಆಗಿ ಮಹಿಳೆಯರು ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬರೋಣ. Hi, my name is Marta Van Duzer Snow. I've been working in India for the last 8 years on innovations in rural development, mostly in villages in UP. I've been living in India for the last 9 years, and I was connected to UP through the Rajiv Gandhi Charitable Trust, where I was volunteering for 4 years. When I first arrived to village, we did a survey, a household survey, asking every home what they want for their community and for their home. And almost everyone in that survey, this was back in 2013, answered toilets. So I started working on toilets because there was an expressed need. And then the very next year, Swachh Bharat mission started. An evapotranspiration toilet, it's a 30-plus-year-old model popular in North and South America. And I think the single biggest advantage of this model is that it offers 2 things.
on-site treatment for the household waste, so there's no need to bring that waste somewhere else to treat. And secondly, the toilet tank cleans itself, which is a big issue and concern for rural households. It's low-cost model. Each unit costs approx $12,000 to construct. So far in the last 8 years, we've built more than 500 toilets in 7 states in India, in more than 30 villages. The understanding of impact changes over time. In the short term, I've seen so much positive response both with the women and the children in the village, and it's amazing to see the transformation that's happened through Swachh Bharat, a new commitment, understanding, and appreciation for the value of sanitation. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ